ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಎಷ್ಟೋ ಥರದ ಮಟನ್ ಕರಿಗಳನ್ನ ಮಾಡಿರ್ತೀವಿ. ಮಟನ್ ಸಾರು ಇರ್ಬೋದು, ಅವೆಲ್ಲ ಮಾಡಿರ್ತೀವಲ್ವ. ಸೊ ಈ ಥರ ಮಟನ್ ಕರಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಯಾವ ರೀತಿ ಇರುತ್ತೆ ಅಂದರೆ, ನಮಗೆ ಮದುವೆ ಮನೆಗಳಲ್ಲಿ ಬೀಗರೂಟ ಇರ್ಬೋದು, ಹಾಗೆಯೇ ಈ ಹೋಟೆಲ್ಸ್, ನಾಟಿ ಸ್ಟೈಲ್ ಹೋಟೆಲ್ಸ್ ಇರುತ್ತಲ್ಲ, ಸೊ ಅಲ್ಲಿ ಅದೇ ಥರ ಮಟನ್ ಕರಿ ಟೇಸ್ಟೇ ಇರುತ್ತೆ. ಇದು ಸೂಪರಾಗಿರೋ ಮಟನ್ ಕರಿನ ಮತ್ತು ರೋಟಿ ಇರ್ಬೋದು, ರುಮಾಲಿ ರೋಟಿ ಇರ್ಬೋದು, ಅಕ್ಕಿ ರೊಟ್ಟಿ, ಗೀ ರೈಸು, ಎಲ್ಲದಕ್ಕೂ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಮಾಡ್ಕೊಳ್ಳುವಂಥ ಪೂರಿ ಇರ್ಬೋದು, ಅದಕ್ಕೂ ಅಷ್ಟೇ ಎಲ್ಲದಕ್ಕೂ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ನಾವು ಮಾಡೋವಂಥ ಮಟನ್ ಕರಿ. ಸೊ ಈಗ ನಾವೊಂದು ಸಿಂಪಲಾಗಿರೋ ಮಸಾಲೆ ರೆಡಿ ಮಾಡ್ಕೋಬೇಕು. ಸೊ ಮಸಾಲೆಗೆ ಏನೇನು ಹಾಕ್ಕೊಳ್ತೀನಿ ಅಂತ ಈಗ ನೋಡೋಣ. ಒಂದು ಪ್ಯಾನಲ್ಲಿ ನಾನು 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತೀನಿ. ಪೆಪ್ಪರ್ ಕಾರ್ನ್ ಇರ್ಬೋದು, ಹಾಗೆ ಸೋಂಪು ಇರ್ಬೋದು, ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಅರ್ಧ ಫ್ರೈ ಆಗಿದೆ ಅಂದಾಗ ಫುಲ್ ಒಂದು ಹಿಡಿಯಷ್ಟು ಇಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೀವು ನೋಟಿಸ್ ಮಾಡಿರ್ಬೋದು, ಒಂದು ಪುದೀನ ಇರ್ಬೋದು, ಇಲ್ಲ ಕೊತ್ತಂಬರಿ ಯಾವುದನ್ನು ಯೂಸ್ ಮಾಡಿಲ್ಲ. ಇಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ಅಷ್ಟೇ ಯೂಸ್ ಮಾಡಿರೋಂಥದ್ದು. ನೀವು ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು, ಅದು ಸಹ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಏನೆಲ್ಲ ಪದಾರ್ಥ ಹಾಕಿದ್ವಿ ಅದೆಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಈಗ ನಾನು 1 ಸ್ಪೂನಷ್ಟು ಗಸಗಸೆನೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲಾಚಿ ಪೌಡರ್ ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಏಲಕ್ಕಿನ ಹಾಗೆ ಯೂಸ್ ಮಾಡ್ತೀರಾ ಅಂತಂದರೆ ನೀವು 1 ಏಲಕ್ಕಿ ಹಾಕ್ಕೊಳ್ಳಿ, ಸಾಕಾಗತ್ತೆ. ಇಲ್ಲಿ ನನ್ನ ಹತ್ರ ಪೌಡ್ರ್ ಇದೆ, ಹಾಗಾಗಿ ನಾನು ಪೌಡ್ರನ್ನೇ ಯೂಸ್ ಮಾಡಿರೋಂಥದ್ದು. ಈಗ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ಫೈನ್ ಪೇಸ್ಟಾಗಿ ಮಾಡಿಟ್ಕೋಬೇಕು. ಅದು ಮಾಡಿಟ್ಕೊಂಡು ಈಗ ನಾವು ಮಟನ್ ಕರಿ ಪ್ರೋಸೆಸ್ನ ಈಗ ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ಅದಕ್ಕೆ ನೆಕ್ಸ್ಟ್ ಏನೇನು ಹಾಕೋದು ಅಂತ ನೋಡೋಣ. ಈಗ ನಾನು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಹಾಕಿರೋಂಥ ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿರೋ ಹಸಿ ಅಂಶ ಇದೆಲ್ಲ, ರಾ ಸ್ಮೆಲ್ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈ ಆನಿಯನ್ ಇದೆಲ್ಲ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು, ತುಂಬಾ ಸೀದಿಸ್ಬಾರ್ದು, ಹಾಗೆಯೇ ಹಸಿನೂ ಇರಬಾರ್ದು. ಅದರಲ್ಲೇ ನಮಗೆ ಟೇಸ್ಟು ತುಂಬಾ ಡಿಫ್ರೆನ್ಸ್ ಆಗೋಗುತ್ತೆ ನಾವು ಏನೇ ಐಟಮ್ ಮಾಡಿದ್ರೂ. ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು. ಈಗ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿನೂ ಆ್ಯಡ್ ಮಾಡ್ಕೋಬೇಕು. ನಾನು ಯೂಸ್ ಮಾಡ್ತಿರೋದು 1/2 kg ಚಿಕನ್ ಆಗಿರೋದಕ್ಕೆ ಅದಕ್ಕೆ ಎಷ್ಟು ಮಸಾಲೆ ಬೇಕು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಅದನ್ನೇ ಫಾಲೋ ಮಾಡ್ಬೋದು, ಕರೆಕ್ಟಾಗಿರುತ್ತೆ. ನೀವೇನಾದರೂ ಸ್ಪೈಸಿ ಇನ್ನೂ ಜಾಸ್ತಿ ತಿಂತೀರಾ ಅಂತ ಅಂದರೆ ಇನ್ನು ಚಿಲ್ಲಿ ಪೌಡರ್ 1/2 ಸ್ಪೂನ್ ಜಾಸ್ತಿ ಹಾಕ್ಕೋಬೋದು. ನಾವು ಯಾವುದೇ ಪದಾರ್ಥ ಮಾಡುವಾಗ ಮಸಾಲೆ ಐಟಮ್ಸ್ ಹಾಕಿದಾಗ ಆದಷ್ಟು ಫ್ಲೇಮ್ನ ಲೋ ಇಟ್ಕೊಂಡು ಹಾಕಿ, ಯಾಕಂದರೆ ಹಾಕೋ ನಾವು ಸ್ಪೈಸಸ್ ಎಲ್ಲನೂ ಬರ್ನ್ ಆಗಬಾರ್ದು. ಅದಕ್ಕಾಗಿ
ಈಗ ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ಮೊದಲೇ ಮಸಾಲೆನ ಪೇಸ್ಟ್ ಮಾಡಿ ಇಟ್ಕೊಂಡ್ವಿ ಅದನ್ನು ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಅದನ್ನು ಅಷ್ಟೇ ನಾವು ಹಾಕಿರೋ ಮಸಾಲೆಗೆಲ್ಲ ಹೊಂದ್ಕೊಳ್ಳೋ ಥರ ಜಸ್ಟ್ ಒಂದು ಮಿಕ್ಸ್ ಕೊಡೋಣ. ಈ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇನ್ನೂ ಏನೇನು ಹಾಕೋದು ಅಂತ ಹೇಳ್ತೀನಿ. ನಾವು ಜಸ್ಟ್ ಇದಕ್ಕೆ ನಾವು ಬರೀ ಚಿಕನ್ನೇ ಅಲ್ಲ, ಇದಕ್ಕೆ ಬೇಕಾದ್ರೆ ಆಲೂಗಡ್ಡೆ ಹಾಕ್ಕೋಬೋದು, ಮತ್ತು ವೆಜಿಟೇಬಲ್ಸ್ ಹಾಕ್ಕೋಬೋದು, ಮಶ್ರೂಮ್ ಹಾಕ್ಕೋಬೋದು. ನಾವು ಏನೇ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಬಟಾಣಿ ಮತ್ತು ಹೂಕೋಸಿದೆಲ್ಲ ಅದು ಹಾಕ್ಕೋಬೋದು, ಅದಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಚಿಕನ್ ಆ್ಯಡ್ ಮಾಡ್ತಾ ಇರೋದ್ರಿಂದ ಇದು ಚಿಕನ್ ಕರಿ ಆಗಿದೆ ಅಷ್ಟೇ. ನೀವು ಬೇಕಾದ್ರೆ ಯಾವುದು ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಕೋಬೋದು. ಈಗ ಏನೆಲ್ಲ ಮಸಾಲೆ ಹಾಕಿದ್ದೀವಿ ಇದೆಲ್ಲನೂ ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಫ್ರೈ ಮಾಡಬೇಕಂದ್ರೆ ಆಯಿಲೆಲ್ಲ ಸಪ್ರೇಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು 1/2 kg ಮಟನ್ನ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಅದನ್ನು ಮಸಾಲೆಯೊಂದಿಗೆ ಮಿಕ್ಸ್ ಮಾಡ್ಕೋಬೇಕು. ಈ ನಾವು ಹಾಕಿರೋ ಮಟನ್ ಅಷ್ಟೇ ಚೆನ್ನಾಗಿ ಮಸಾಲೆಯೊಂದಿಗೆ ಫ್ರೈ ಆಗಬೇಕು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಇದೇ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ತೀನಿ. ನಾವೀಗ ಮಟನ್ನು ಮತ್ತು ಮಸಾಲೆ ಏನು ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಆಯಿಲೆಲ್ಲ ಸಪ್ರೇಟ್ ಆಗಿದೆ ನೋಡಿ ಈಗಲೂ ಸಹ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಾನು ಗ್ರೇವಿ ಥರ ಮಾಡ್ತಾ ಇರೋದಕ್ಕೆ ನಾನು ಜಾಸ್ತಿ ನೀರು ಆ್ಯಡ್ ಮಾಡ್ತಾಯಿಲ್ಲ, ಜಸ್ಟ್ ನಾವು ಹಾಕಿರೋ ಮಟನ್ ಮುಳುಗಬೇಕು ಅಷ್ಟನ್ನಷ್ಟೇ ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇರೋದು. ನೀವು ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು, ಬಟ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ.
ಸೊ ಈಗ ಇದಕ್ಕೆಲ್ಲ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡಾಗಿದೆ. ಈಗ ನಮಗಿಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡಬೇಕಾಗತ್ತೆ. ನಮಗೆ ಖಾರ ಮತ್ತು ಉಪ್ಪು ಎಷ್ಟು ಬೇಕಾಗತ್ತೆ, ಇಲ್ಲ ಸರಿ ಇದೆ, ಸ್ವಲ್ಪ ಏನಾದರೂ ನಮಗೆ ಕಡಿಮೆ ಅನಿಸಿದ್ರೆ ಇಲ್ಲಿ ಈಗ ನೀವು ಅಡ್ಜಸ್ಟ್ ಮಾಡಿಕೊಂಡು 4 ವಿಜಿಲು ಕೂಗಿಸ್ಕೋಬೇಕು. ಮಟನ್ ಏನಾದರೂ ಸ್ವಲ್ಪ ಬಲ್ತಿದೆ ಅಂದರೆ ಇನ್ನೂ ಒಂದು 2 ವಿಜಿಲ್ ಎಕ್ಸ್ಟ್ರಾ ಕೂಗಿಸ್ಕೊಳ್ಳಿ, ಇಲ್ಲಾಂದರೆ 3 ಇಂದ 4 ವಿಜಿಲ್ಸು ಸಾಕಾಗುತ್ತೆ. ಈಗ ನಮ್ಮ ಸ್ಪೈಸಿ ಟೇಸ್ಟಿ ಮಟನ್ ಕರಿ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬೆಂದಿದೆ. ಇದನ್ನು ಈಗ ನಾವು ಕುಕ್ಕರ್ ಲಿಡ್ ಓಪನ್ ಮಾಡಿ ಈಗ ಒಂದು 2 ಇಂದ 3 ಮಿನಿಟ್ಸ್ ನಾವು ಮತ್ತೆ ಇದನ್ನು ಕುದಿಸ್ಕೋಬೇಕು. ನಾವು ಕುಕ್ಕರಲ್ಲಿ ಯಾವುದೇ ಒಂದು ಸಾಂಬಾರು ಇರ್ಬೋದು, ಇಲ್ಲಾಂದರೆ ನಾವು ಏನೇ ಕರಿ ಮಾಡಿದ್ರೂ ಸಹ ನಾವು ಕುಕ್ಕರ್ ಓಪನ್ ಮಾಡ್ತೀವಲ್ವ, ಪ್ರೆಷರ್ ಎಲ್ಲ ಬಂದಮೇಲೆ, ಸೊ ಅದು ಬಂದಮೇಲೆ ಒಂದು 2 ಇಂದ 3 ಮಿನಿಟ್ಸ್ ಎಕ್ಸ್ಟ್ರಾ ಕುದಿಸ್ಕೊಳ್ಳಿ, ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಆಯಿತು ನನಗೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರಲ್ಲ, ನಿಮ್ಗೆ ಇಷ್ಟೇ ಗಟ್ಟಿ ಬೇಕು ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೋದು. ನನಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು, ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ಇನ್ನೊಂದು 2-3 ಮಿನಿಟ್ಸ್ ಎಕ್ಸ್ಟ್ರಾ ಕುದಿಸ್ಕೊಳ್ತೀನಿ. ಈಗ ನನಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಟನ್ ಕರಿನ ನಾನು ರೆಡಿ ಮಾಡಾಗಿದೆ. ಈಗ ಇದನ್ನು ಡಿಶ್ ಔಟ್ ಮಾಡ್ಕೊಳ್ಳೋವಂಥ ಟೈಮು. ಸೊ ನೀವು ಅಷ್ಟೇ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಎಲ್ಲ ಅದನ್ನು ಶೇರ್ ಮಾಡಿ. ಇದನ್ನು ಟ್ರೈ ಮಾಡಿ ನೋಡಿ, ಯಾಕಂದರೆ ಇದು ಒಳ್ಳೆ ಟೇಸ್ಟಾಗಿರುತ್ತೆ. ಇದನ್ನು ನೀವು ಮಾಡಿಕೊಂಡ್ರಿ ಅಂದರೆ ನಿಮ್ಮ ಕುಕ್ಕಿಂಗ್ ಡಿಶಸಲ್ಲಿ ಇದು ಒಂದು ಆ್ಯಡ್ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋದು. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವಾಗೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ನನ್ನ ವಿಡಿಯೋನ ವಾಚ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.